ಹಾಯ್ ಹಾಲ್ ವೆಲ್ಕಮ್ ಟು ಪೂರ್ಣಿಮಾ ಬನ್ವಿ ಲಾಗ್ಸ್. ನಾನು ಮಾತಾಡೋದ್ರಲ್ಲೇ ಗೊತ್ತಾಗ್ತಿದೆ ಅನಿಸುತ್ತೆ, ನನ್ನ ವಾಯ್ಸು ಸ್ವಲ್ಪ ಹೊರಟೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಒಂದು ಹೋಮ್ ರೆಮಿಡಿ ಕಷಾಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಐಟಮ್ಸ್ ನಾರ್ಮಲಾಗಿ ಮನೆಯಲ್ಲೇ ಸಿಗುತ್ತಲ್ಲ, ಶುಂಠಿ ಸ್ವಲ್ಪ ನಾನು ಒಣಗಿರೋದು ಅದು ಪೌಡ್ರ್ ಮಾಡಬೇಕಿತ್ತು. ಅದನ್ನು ಹಾಗೆ ಜಸ್ಟ್ ಚಚ್ಬಿಟ್ಟು ಇಟ್ಕೊಂಡಿದ್ದೀನಿ. ಬೆಲ್ಲ ಆ್ಯಂಡ್ ಇದು ಚಕ್ಕೆದು ಪೌಡ್ರು, ಅರಿಶಿನ, ಲವಂಗ, ಜೀರಿಗೆ ಇಷ್ಟನ್ನೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನಾವು ಬೆಲ್ಲ ಹಾಕೋದ್ರ ಬದಲು ಉಪ್ಪು, ನಿಂಬೆಹಣ್ಣು ಹಾಕೊಬೋದು. ನಾನಿಲ್ಲಿ ನನ್ನ ಮಗಳಿಗೂ ಕೂಡ ಸ್ವಲ್ಪ ವಾಯ್ಸ್ ಹೊರಟೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಸ್ವೀಟ್ ಕೊಟ್ಟರೆ ಕುಡಿತಾಳೆ ಅಟ್ಲೀಸ್ಟ್ ಕಷಾಯನ ಅಂತ ಅಂದ್ಬಿಟ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಮೆಣಸು ಪೌಡ್ರೂ ಮಾಡ್ಕೊಬೋದು. ಅಷ್ಟೂ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಫಿಲ್ಟ್ರ್ ಮಾಡಿಕೊಂಡು ನನಗೆ ನನ್ನ ಮಗಳಿಗೆ ಇಬ್ರಿಗೂ 2 ಗ್ಲಾಸ್ ಕಷಾಯ ಮಾಡಿಟ್ಕೊಂಡಿದ್ದೀನಿ. ಅವಳು ಕುಡಿದ್ಲು. ಈ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಫ್ ಇನ್ ಕೇಸ್ ಮಕ್ಕಳು ಕುಡಿಯೋಲ್ಲ, ಇಫ್ ಇನ್ ಕೇಸ್ ನಮಗೂ ಕುಡಿಯೋಕ್ಕಾಗಲ್ಲ ಅಂದರೆ ನಾವು ಇದಕ್ಕೆ ಹಾಗೆ ಈ ಕಷಾಯ ರೆಡಿ ಆದಮೇಲೆ ಹಾಲನ್ನ ಮಿಕ್ಸ್ ಮಾಡ್ಕೊಬೋದು. ಹಾಗೆ ಕುದಿಸೋಂಗಿಲ್ಲ, ಕುದಿಸಿದ್ರೆ ಒಡೆದೋಗುತ್ತೆ. ಸೊ ಫೈನಲಿ ಕಷಾಯ ಆಯಿತು. ನನ್ನ ಮಗಳಿಗೂ ಕೊಟ್ಟೆ, ನಾನು ಕುಡಿದೆ. ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು. ಎಸ್ಪೆಷಲಿ ಗಂಟಲು ತುಂಬಾ ಫುಲ್ ಆಲ್ಮೋಸ್ಟ್ 74% ಕ್ಯೂರ್ ಆದ ಥರ ಫೀಲ್ ಆಯಿತು. ಸೊ ಅದಾದಮೇಲೆ ನಮ್ಮ ಪಕ್ಕದ ಊರಲ್ಲಿ ಒಂದು ದೇವಸ್ಥಾನ ಮತ್ತು ಫಂಕ್ಷನ್ ಹಾಲ್ ಓಪನಿಂಗ್ ಇತ್ತು. ಅಲ್ಲಿ ಹೋದ್ವಿ ನಾವು. ಅಲ್ಲಿ ಊರವ್ರು ಇನ್ವೈಟ್ ಮಾಡಿದರು. ತುಂಬಾ ಚೆನ್ನಾಗಿ ಮಾಡಿದರು. ಹೋಮ ಆಗಿರ್ಬೋದು, ದೇವರಿಗೆ, ಅದು ಆ್ಯಕ್ಚುಲಿ ಚೌಡೇಶ್ವರಿ ದೇವರು, ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರನ ಮಾಡಿದರು. ಹಾಗೆಯೇ ಪಕ್ಕದಲ್ಲಿ ನಾಗರಕಲ್ಲು ಆ್ಯಂಡ್ ಇಲ್ಲಿ ಮದುವೆ ಮಾಡಿದರು. ಬೇವಿನ ಮರಕ್ಕೆ ಮತ್ತು ಆಲದ ಮರಕ್ಕೆ ಮದುವೆ ಮಾಡಿದರು. ಆಮೇಲೆ ನಾವು ಹೋಗಿದ್ವಿ ಎಲ್ಲ. ಹಾಗೆ ನಾವು ವೀಡಿಯೋಸ್ ತೊಗೊಂಡ್ವಿ ದೇವಸ್ಥಾನದಲ್ಲಿ. ಆ್ಯಂಡ್ ಗಣಪತಿ ದೇವಸ್ಥಾನ ಕೂಡ ಇತ್ತು. ಗಣಪತಿಗೂ ಕೂಡ ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರು. ಆ್ಯಂಡ್ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ. ರಶ್ಶು ಅಷ್ಟಕ್ಕಷ್ಟೇ ಇತ್ತು. ಬಟ್ ಓಪನಿಂಗ್ ಅಲ್ವಾ, ತುಂಬ ಜನ ಇದ್ದರು. ರಶ್ಶು ಅಷ್ಟಕ್ಕಷ್ಟೇ ಇತ್ತು. ಆ್ಯಂಡ್ ನಾನು ನೋಡಿರೋ ಸತ್ಯನಾರಾಯಣ ಪೂಜೆಯಲ್ಲೆಲ್ಲ ಇದು ತುಂಬಾ ದೊಡ್ಡದಾಗಿ ಎಷ್ಟೋ ಕಳಶ, ಒಂದು 108 ಎಷ್ಟೋ ಕಳಶ ಹಾಕ್ಬಿಟ್ಟು ಮೇಲೆಲ್ಲ ಪೂಜೆ ಎಲ್ಲ ಮಾಡಿದರು. ತುಂಬಾ ದೊಡ್ಡದು ಇದು ಆ್ಯಕ್ಚುಲಿ. ಅಷ್ಟು ದೊಡ್ಡದಾಗಿ ಅಲಂಕಾರ ಮಾಡಿದರು. ಅಲ್ಲೇ ನೋಡ್ಬೋದು ದೇವರು ಎಷ್ಟು ಚೆನ್ನಾಗಿ ನೀಟಾಗಿ ಎದ್ದು ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ಸೊ ಇದು ಫಂಕ್ಷನ್ ಹಾಲಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿರುವಂತಹದ್ದು. ಬಟ್ ತುಂಬಾ ಚೆನ್ನಾಗಿ ಮಾಡಿದರು. ಇದಾದಮೇಲೆ ನಾಗರಕಟ್ಟೆ, ಅದು ಮುಂಚೆ ತೋರಿಸಿದೆ, ಅದು ದೂರದಿಂದ ತೋರಿಸಿದ್ದೆ. ಆ್ಯಕ್ಚುಲಿ ಅವಾಗ ಸ್ವಲ್ಪ ಬಿಸಿಲಿತ್ತಂತ ಅಂದ್ಬಿಟ್ಟು ಇವಾಗ ಹತ್ತಿರದಿಂದ ಫೋಕಸ್ ಮಾಡಿದ್ದೀನಿ. ಆ್ಯಂಡ್ ಇದಾದಮೇಲೆ ನೈಟ್ ನಂದು ಅಕ್ಕಂದು ಬರ್ಡೇ ಇತ್ತು. ಸೊ ಬರ್ಡೇ ಅವ್ರು ಯೂಶ್ವಲಿ ಮಕ್ಳಿಗೋಸ್ಕರ ಎಲ್ಲಾದರೂ ಈಗ ಇತ್ತೀಚೆಗೆ ಅದೇ ಅಲ್ವಾ, ಫುಲ್ ಮಕ್ಳಿಗೋಸ್ಕರನೇ ಸೆಲೆಬ್ರೇಟ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಹಾಗೆಯೇ ಅವ್ರದ್ದು ಸೆಲೆಬ್ರೇಷನ್ ಆಯಿತು. ಅವಳಿಗಿಂತ ತುಂಬ ಚೆನ್ನಾಗಿ ಮಕ್ಳುಗಳು ರೆಡಿ ಆಗಿಬಿಟ್ಟು ತುಂಬ ಎಕ್ಸೈಟ್ಮೆಂಟ್, ಮೇಯ್ನಾಗಿ ಮಕ್ಳುಗಳದ್ದು ತುಂಬಾ ಎಕ್ಸೈಟ್ಮೆಂಟ್, ಖುಷಿ ಎಲ್ಲ ಫುಲ್. ಅವ್ರು ಕೇಕ್ ಕಟ್ ಮಾಡೋದೇ ಒಂದು ಇದಾಗುತ್ತೆ. ಯಾರ ಬರ್ಡೇ ಆದ್ರೂ ನಾವು ಕೇಕ್ ಕಟ್ ಮಾಡ್ತೀವಿ ಅನ್ನೋದೇ ಅವ್ರದ್ದು ಫುಲ್ ಎಕ್ಸೈಟ್ಮೆಂಟ್, ಖುಷಿ. ಸೊ ನಮಗೂ ಅದೇ ಬೇಕಾಗಿರೋದಲ್ಲ, ಮಕ್ಳದ್ದು ಖುಷಿನೇ ಬೇಕಾಗಿರೋದು, ಅವ್ರದ್ದು ಎಂಜಾಯ್ಮೆಂಟ್ ಬೇಕಾಗಿರೋದು. ಸೊ ಸಿಂಪಲ್ಲಾಗಿ ನಾವು ಬ್ಯಾಕ್ಗ್ರೌಂಡು ಲೈಟಿಂಗ್ಸ್ ಹಾಕ್ಬಿಟ್ಟು ಒಂದಷ್ಟು ಬಲೂನ್ಸ್ನ ನಾವು ಬ್ಲೋ ಮಾಡಿ ಊದಿ ಕಟ್ಟಿದ್ವಿ. ಅದು ಬಿಟ್ಟರೆ ಒಂದು ನಾರ್ಮಲ್ ಕೇಕ್, ನಥಿಂಗ್ ಸ್ಪೆಷಲ್. ಸೊ ಇಷ್ಟು ಬರ್ಡೇ ನೈಟು ಆ್ಯಕ್ಚುಲಿ. ಸೊ ಮಕ್ಕಳುಗಳು ಎಲ್ಲ ಕೇಕ್ನ ಕಟ್ ಮಾಡಿ ಅವರು ತಿನ್ನಿಸ್ಕೊಂಡು ಆಮೇಲೆ ಫುಲ್ಲು ನಮ್ಮಮ್ಮ ಎಲ್ಲ ತಿಂದಾದಮೇಲೆ ನಾನು ತಿನ್ನಿಸ್ಕೊಂಡು ಕೇಕ್ನ. ಸೊ ಬರ್ಡೇ ನೈಟ್ ಆ್ಯಕ್ಚುಲಿ ಕೇಕ್ ಕಟ್ಟಿಂಗ್ ನೈಟ್ ಇಷ್ಟ ಆಯಿತು ಮನೇಲಿ. ಆ್ಯಕ್ಚುಲಿ ಇಷ್ಟ ಆಯಿತು. ಇದಾದಮೇಲೆ ಅವಳು ಡಿನ್ನರ್ ಪ್ಲ್ಯಾನ್ ಮಾಡಿದ್ಲು. ಡಿನ್ನರ್ ಹೋಗೋಣ ಎಲ್ಲಾದರೂ ಬರ್ಡೇಗೆ ಅಂತ ಹೇಳ್ಬಿಟ್ಟು. ಸೊ ನಾವು ನಮ್ಮೂರಿಗೆ ನಿಯರ್ ಬೈ ಹೋಟೆಲ್ ಹೋದ್ವಿ, ರಾಜಕುಮಾರ. ಅದು ಎಲ್ಲಿ ಬರುತ್ತೆ ಅಂದರೆ ಮಂಡ್ಯ ಮೈಸೂರು ಹೈವೇ, ಕ್ಯಾರ್ಪೇಟೆ ಮೇನ್ ರೋಡ್ ಅಂತಲೇ ಹೇಳ್ಬೋದು. ಅಲ್ಲಿ ಬರುತ್ತೆ. ಅಲ್ಲಿ ಇತ್ತೀಚೆಗೆ ಓಪನ್ ಆಗಿದೆ ರಾಜಕುಮಾರ ಮತ್ತು ಗಂಧದ ಕೋಡಿ ಎರಡೂ. ಇದು ವೆಜ್ ಆ್ಯಂಡ್ ನಾನ್ ವೆಜ್ ಇದೆ. ಸೊ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ನಾವು ಬಂದಿದ್ದು ಮಕ್ಕಳಿಗೆ ಇಲ್ಲಿ ಎಲ್ಲ ಥರನೂ ಇದೆ. ಆ ಕಡೆ ಮಕ್ಕಳಿಗೆ ಸ್ಲೈಡು, ಸ್ವಿಂಗು ಎಲ್ಲ ಇದೆ. ಈ ಕಡೆ ಫುಲ್ಲು ಏನು ಪುನೀತ್ ರಾಜ್ಕುಮಾರ್ದು ಥೀಮ್ಸ್ ಅವ್ರು ಮಾಡಿರುವಂತಹ ಫಿಲಮ್ಸ್ದು ಅದೇ ಥರ ಎಲ್ಲ ಎನ್ವೈರನ್ಮೆಂಟ್ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ.
ರಾಜ್ಕುಮಾರ್ ಸ್ಟ್ಯಾಚು, ಆನೆ ಮೇಲೆ ಅಂಬಾರಿ, ಹಾಗೆಯೇ ಒಂದು ಜಿಂಕೆ ಮತ್ತು ಟಾಯ್ ಫೇಮಸ್ ಆಡಿಸಿ ನೋಡು ಬಿಡಿಸಿ ನೋಡು ಅದು ಗೊಂಬೆ. ಈವನ್ ಇನ್ಸೈಡು ಕೂಡ ಆ ಥರ ಗೊಂಬೆ ಇದೆ, ಆಮೇಲೆ ಮುಂದೆ ಗೊತ್ತಾಗುತ್ತೆ. ಸೊ ಮಕ್ಕಳು ಆಲ್ಮೋಸ್ಟು ಮೋರ್ ದ್ಯಾನ್ 1 ಅವರ್ ಆಯಿತು ನಾವು ಬಂದು ಎಂಟ್ರಿ ಕೊಟ್ಟು. ಒಳಗಡೆ ಹೋಗೋಕ್ಕೆ ಮನಸ್ಸಲ್ಲ ಇವ್ರಿಗೆ, ಹೊರಗಡೆನೇ ಫುಲ್ಲು ಈ ಥರ ಸ್ವಿಂಗ್ ಆಡ್ಕೊಳ್ಳೋದಾಗಲಿ, ಟಾಯ್ಸಲ್ಲಿ ಮೀನ್ಸ್ ಅವ್ರದ್ದು ಚಿಲ್ಡ್ರನ್ಸ್ಗೆ ಎಲ್ಲ ಕ್ರಿಯೇಟ್ ಮಾಡಿದಾರಲ್ಲ ಸ್ಲೈಡು, ಸ್ವಿಂಗು ಎಲ್ಲ ಆಟಾಡ್ಕೊಂಡಿದ್ರು. ಇಲ್ಲಿ ಕತ್ಲೆ ಇದೆ, ಎಷ್ಟು ಕ್ಲಾರಿಟಿ ಬರ್ತಿದೆ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಈವ್ನಿಂಗ್ ಹೋಗಿದ್ದು, ಬಟ್ ಹೋಗೋಷ್ಟರಲ್ಲಿ ಸ್ವಲ್ಪ ಆಲ್ಮೋಸ್ಟ್ 7 o'clock ಆಯಿತು, ನೈಟ್ ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ಫುಲ್ಲು ಇವರು ಆಟ ಆಡ್ತಿದ್ರಲ್ಲ, ಇವ್ರದ್ದೆಲ್ಲ ವೀಡಿಯೋ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮುಖಗಳು ಕಾಣಿಸ್ತಿದೆ ಅಂತ ಐ ಹೋಪ್. ಆ್ಯಕ್ಚುಲಿ ಒಂದು ಸೈಡ್ ಅಷ್ಟು ಲೈಟ್ ಇರಲಿಲ್ಲ, ಆದ್ರೂ ಬಿಡ್ತಿಲ್ಲ ಫುಲ್ ಮಕ್ಳುಗಳು ಒಳಗಡೆ ಬರೋದಕ್ಕೂ ರೆಡಿ ಇಲ್ಲ. ನೀವೇನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಸ್ವಲ್ಪ ರಿಲ್ಯಾಕ್ಸ್ ಆದೆ ಸ್ವಿಂಗಲ್ಲಿ ಆಟ ಆಡಿಕೊಂಡು ಒಂದು 1/2 hour. ಫೈನಲಿ ಆಮೇಲೆ ಸ್ವಲ್ಪ ಎಲ್ಲ ಕರೆದು ಬಂದರು ಒಳಗಡೆ. ಸೊ ಒಳಗಡೆನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೇಂಟಲ್ಲಿ. ಆ್ಯಕ್ಚುಲಿ ಪುನೀತ್ ರಾಜ್ಕುಮಾರ್ದು ಎಲ್ಲ ಒಂದು ಗ್ರೀನ್ ಪೇಂಟಲ್ಲಿ ತುಂಬ ಗ್ರೀನರಿಯಾಗಿ ಕಾಡೊಂಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಾವು ಅಲ್ಲಿ ಹೋಗಿರೋದ್ರಿಂದ ಇಲ್ಲಿ ಆಲ್ಮೋಸ್ಟ್ ಫ್ರೀ ಇತ್ತು. ನೋಡಿ ಇಲ್ಲಿ ಟಾಯ್ಸ್ನೆಲ್ಲ ಪ್ರತಿ ಒಂದು ಟೇಬಲ್ಗೂ ಇಟ್ಟಿದ್ರು. ಈ ಮಕ್ಳುಗಳ್ದೇನು ಕೆಲಸ ಅಂದರೆ ಎಲ್ಲ ಟಾಯ್ಸ್ನೂ ಎತ್ಕೊಬಂದ್ಬಿಟ್ಟು ಒಂದು ಕಡೆ ಕಲೆಕ್ಟ್ ಮಾಡಿ ಅವ್ರು ಇಷ್ಟ ಬಂದಿದ್ದ ಥರ ಆಟ ಆಡ್ತಿದ್ರು. ಸೊ ಎಲ್ಲೇ ಹೋದ್ರು ಈ ಮಕ್ಳುಗಳ್ದು ಕಿತಾಪತಿ ಇದೇ ಇರುತ್ತಲ್ಲ, ಸೊ ಆ ಥರ. ಸೊ ಅಲ್ಲಿ ನೋಡಿ ಎಲ್ಲ ಒಂದು ಟೇಬಲ್ಗೆ ಮಾಡಿಬಿಟ್ಟು ಅವ್ರು ಇಷ್ಟ ಬಂದಂಗೆ ಆಟ ಆಡ್ತಿದ್ರು ಕಲೆಕ್ಟ್ ಮಾಡಿಕೊಂಡು. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಆರ್ಡ್ರ್ ಮಾಡಿದ್ವಿ. ಬರೋವರೆಗೆ ಅವ್ರು ಇಷ್ಟ ಬಂದಿದ್ದ ಥರ ಎಲ್ಲ ಅರೇಂಜ್ ಮಾಡಿಕೊಂಡು ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲ ಮಕ್ಕಳುಗಳು ಫುಲ್ ಎಂಜಾಯ್ ಮಾಡ್ತಿದ್ರು. ಹಾಗೆಯೇ ನಾವು ಫುಡ್ ಆರ್ಡ್ರ್ ಮಾಡಿದ್ವಿ, ಚಿಕನ್ ಬಿರಿಯಾನಿ ಆ್ಯಂಡ್ ಗುಂಟೂರು ಚಿಕನ್. ಸೊ ಇಷ್ಟನ್ನೆಲ್ಲ ತಿಂದು ಮನೆಗೆ ವಾಪಸ್ ಬಂದು ರೆಸ್ಟ್ ಮಾಡಿದ್ವಿ.